ಹಾಗಾಗಿ ನನಗೆ ಸಂತೋಷ ಆಗ್ತಾ ಇದೆ. ರಾಜೀವ್ ಅವರು ನಮ್ಮ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಬರ್ತಾ ಇರೋದು ಬಹಳ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೋಮಶೇಖರ್ ಎಲ್ಲ ಹೊಟ್ಟೋದ್ನ ಅಲ್ಲಿ ಕೂತ್ಕೊ, ಅದಕ್ಕೆ ಅಲ್ಲಿ ಬಂದು ಕೂತ್ಕೊಂಡಿದ್ಯಾ? ಸೋಮಶೇಖರ್ ಈ ಕ್ಷೇತ್ರದಲ್ಲಿ 2 ಸಾರಿ MLA ಆಗಿದ್ದವರು, 2 ಸಾರಿ MLA ಆಗಿದ್ದವರು. ಅವರು MLA ಆಗಿದ್ದಾಗ ಬಡವರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ಜಾತ್ಯತೀತವಾಗಿ ಎಲ್ಲ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ರಾಜೀವ್ ಅವರು ಸೇರ್ಕತೀವಿ ಅಂತ ಹೇಳಿದ ಮೇಲೆ, ಸೋಮಶೇಖರ್ ಹೇಳಿದ ಮೇಲೆ ನಾನು ಕೂಡಲೇ ಸೋಮಶೇಖರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಏನಪ್ಪಾ ರಾಜೀವ್ ಅವರು ಸೇರ್ಕತಾ ಇದ್ದಾರೆ, ನಿನ್ನ ಅಭಿಪ್ರಾಯ ಏನು ಅಂತೇಳಿ ಕೇಳಿದೆ ನಾನು. ಅವ್ರು ಹೇಳಿದ್ರು ಅದಕ್ಕೆ ಸ್ವಾಗತ, ನಂದೇನು ವಿರೋಧ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಏನಪ್ಪ ವಿರೋಧ ಇದೆಯಾ ನೀನು? ವಿರೋಧ ಇಲ್ಲ ಅಂತ ಹೇಳಿ ಹೇಳಿದ್ರು. ಸೋಮಶೇಖರ್ ಮೊದಲಿನಿಂದಲೂ ಕೂಡ ನನಗೆ 1980ನೇ ಇಸ್ವಿಯಿಂದ ನನ್ನ ಅಭಿಮಾನಿ ಅವರು. 1980ನೇ ಇಸ್ವಿ ನಾನು ಲೋಕದಳದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ 1980ರಲ್ಲಿ. ಅವತ್ತು ನನ್ನ ಹೆಸರನ್ನ ಹೇಳ್ಕೊಂಡು ಎಲ್ಲ ಕಡೆ ನನ್ನ ಪರವಾಗಿ ಓಟ್ ಕೇಳಿದಂಥವ್ರು ಸೋಮಶೇಖರ್. 1980ನೇ ಇಸ್ವಿ. ಆಗ ಸ್ಟೂಡೆಂಟ್ ಇರಬೇಕು ಅನ್ನೋ ಕಾಣಿಸುತ್ತೆ, ಸ್ಟೂಡೆಂಟ್ ಇರಬೇಕು ಅಂತ ಅನಿಸುತ್ತೆ. ಅವತ್ತಿನಿಂದ ಇವತ್ತಿನವರಿಗೆ ನನ್ನ ಜೊತೆನಲ್ಲೇ ಇದ್ದಾರೆ. ಸೊ ಅಂಥವ್ರು ಇವತ್ತು ಯಾಕಂತಂದ್ರೆ ಯಾರೇ ಆಗ್ಲಿ ಪಕ್ಷದ ಸಿದ್ಧಾಂತವನ್ನ, ಪಕ್ಷದ ಕಾರ್ಯಕ್ರಮಗಳನ್ನ ಒಪ್ಪಿ ಯಾರೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ಕೂಡ ಅವರನ್ನ ಸೇರಿಸ್ಕೋಬೇಕಾದದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಆ ಕೆಲಸವನ್ನ ಸೋಮಶೇಖರ್ ಅವರು ಬೇರೆಯಾಗಿದ್ರೆ ಬೇಡ ಅಂತಿದ್ರು ಏನೋ. ಯಾಕಂತಂದ್ರೆ ಒಮ್ಮೆ ರಾಜೀವ್ ಅವರು ಅಸೆಂಬ್ಲಿ ನಿಂತಿದ್ದವರು, ಬಿಜೆಪಿಯಿಂದ ಅಲ್ಲ ಕೆಜೆಪಿಯಿಂದ ಒಂದ್ಸಾರಿ ಅಸೆಂಬ್ಲಿ ನಿಂತಿದ್ದವರು. ಸೊ ಹಂಗಾಗಿ ಮುಂದೆ ಅಸೆಂಬ್ಲಿ ಟಿಕೆಟ್ ಕೇಳಬಹುದು ಅಂತಕ್ಕಂಥ ಭಾವನೆಯಿಂದ ವಿರೋಧ ಮಾಡಬಹುದು ಅಂತ ಅನ್ಕೊಂಡಿದ್ದೆ. ಆದ್ರೆ ವಿರೋಧ ಮಾಡಲಿಲ್ಲ. ಈಗ ರಾಜೀವ್ ಅವರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಮತ್ತು ಮಲ್ಲೇಶ್, ಭೈರಪ್ಪ, ಓಂ ಪ್ರಕಾಶ್ ಮತ್ತು ಇತರ ಎಲ್ಲ ಸ್ನೇಹಿತರುಗಳು 100 ಜನ ಅವರು ಸೇರ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಬರುವಿಕೆಯಿಂದ ಶಕ್ತಿ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.